ನೋಡಿ, ಬೆಂಗಳೂರಿನಲ್ಲಿ ಹಲವು ಕಡೆ ಮಳೆಯಾದ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಮತ್ತೊಂದು ಕಡೆ ವರ್ತೂರಿನಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವರ್ಣನ ಆರ್ಭಟಕ್ಕೆ ವರ್ತೂರು ಕೂಡ ತತ್ತರಿಸಿ ಹೋಗಿದೆ. ವರ್ತೂರು ಬಳಗೆರೆ ರಸ್ತೆಯಲ್ಲಿ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ನೀರಿನಲ್ಲಿ ಸಿಲುಕಿ ವಾಹನ ಸವಾರರು ಸಂಕಷ್ಟವನ್ನ ಅನುಭವಿಸಿದ್ದಾರೆ. ಪ್ರವಾಹ ಬಂದಾಗ ಸಿಎಂ ಭೇಟಿಯನ್ನ ಕೊಟ್ಟಿದ್ದಂತಹ ಪ್ರದೇಶ ಇದು. ಬಳಗೆರೆ ರಸ್ತೆಯಲ್ಲಿ 3-4 ಅಡಿ ಮಳೆಯ ನೀರು ನಿಂತ್ಕೊಂಡಿದೆ. ನೀರಲ್ಲಿ ವಾಹನ ಓಡಿಸೋದೇ ಒಂದ್ ಕಡೆ ಸವಾರರು ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ಎಷ್ಟೊತ್ತು ಅಂತ ಹೇಳಿ ಮಳೆ ನೀರಿನಲ್ಲಿ ವಾಹನ ಸಂಚಾರವನ್ನ ಮಾಡೋದಕ್ಕೆ ಸಾಧ್ಯ ಹೇಳಿ? ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ ಒಂದು ಭಾಗಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಭೇಟಿಯನ್ನ ಕೂಡ ಕೊಟ್ಟಿದ್ರು. ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ನಡೆಸಿ ಸರಿಯಾದಂತಹ ಕಾಮಗಾರಿಯನ್ನು ಮಾಡೋದಕ್ಕೂ ಕೂಡ ಸೂಚಿಸಿದ್ರು. ಸರಿಯಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ನೀರು ಹೋಗೋದಕ್ಕೆ ಅನುವು ಮಾಡಿ ಅಂತ ಹೇಳಿ ಕೂಡ ಸಿಎಂ ಅವರು ಸೂಚಿಸಿದ್ರು. ಯಾರೇ ಬಂದು ಭೇಟಿ ಕೊಟ್ಟರು ಪರಿಸ್ಥಿತಿಯನ್ನು ತಿಳಿಗೊಳಿಸುವಲ್ಲಿ ನಮ್ಮ ಅಧಿಕಾರಿಗಳು ಎಡವಟ್ಟಿನ ಮೇಲೆ ಎಡವಟ್ಟನ್ನು ಮಾಡ್ಕೊಳ್ತಾನೆ ಇರ್ತಾರೆ. ಯಾರೇ ಬಂದು ಆ ಸಂದರ್ಭದಲ್ಲಿ ಅವರು ಬಿಸಿ ಮುಟ್ಟಿಸಿದಂತಹ ಸಂದರ್ಭದಲ್ಲಿ ಸ್ವಲ್ಪ ಬಿಸಿ ಇರುತ್ತೆ ಅಷ್ಟೇ. ಅದಾದ ನಂತರ ಅವ್ರು ಬಂದು ಹೋದ ನಂತರ ಅದೇ ರಾಗ ಅದೇ ಹಾಡು. ಸೊ ಸರಿಯಾಗಿ ನೀರು ಹೋಗದೇ ಇರೋದೇ ಇಲ್ಲಿ ಅವ್ಯವಸ್ಥೆಗೆ ಕಾರಣ ಆಗಿದೆ. ನೀರಿನಲ್ಲಿ ಸಿಲುಕಿ ಪಾಪ ವಾಹನ ಸವಾರರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಮತ್ತು ನೀರಿನಲ್ಲಿ ಮನೆ ತಲುಪೋದಕ್ಕೂ ಕೂಡ ಕಷ್ಟ. 2-3 ಅಡಿ ನೀರು ನಿಂತ್ಕೊಂಡಿದೆ. ಸರಿಯಾಗಿ ನೀರು ಹೋಗ್ತಾ ಇಲ್ಲ. ಅಲ್ಲಿ ಯಾರೂ ಕೂಡ ನಮಗೆ ದೃಶ್ಯದಲ್ಲಿ ಗಮನಿಸ್ತಾ ಇದೆ. ನೋಡಿ, ದೃಶ್ಯದಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಮಳೆಯಾಗಿದೆ ಅಂತ ಹೇಳಿ. ಒಂದು ಮಳೆಗೆ ಬೆಂಗಳೂರಿನ ಪರಿಸ್ಥಿತಿ ಈ ರೀತಿಯಾಗಿ ಆಗ್ಬಿಟ್ರೆ, ಕಂಟಿನ್ಯೂ ಆಗಿ ಏನಾದರೂ ಮಳೆ ಆಗ್ಬಿಟ್ರೆ ಮುಗೀತು. ಇಡೀ ಬೆಂಗಳೂರೇ ಮುಳುಗಿ ಹೋಗ್ಬಿಡುತ್ತೋ ಏನೋ.